ದಿಸ್ ಇಸ್ ಸುಮನಾ ಬಿ ಆನ್ ಸಮತ್ ಭಾರತ್ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ವ್ಯೂಸ್ ಮತ್ತು ಕಾಮೆಂಟ್ಸ್ಗೋಸ್ಕರ. ಹಾಗೂ ತುಂಬ ಮಂದಿಗೆ ಇದರಿಂದ ಸಹಾಯ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ದಟ್ಸ್ ಅ ವಂಡರ್ಫುಲ್ ಥಿಂಗ್. ಸೊ ಇವತ್ತಿನ ಸೆಷನನ್ನು ಕೂಡ ಒಂದು ವಂಡರ್ಫುಲ್ ಆದ ಒಂದು ಕೋಟ್ನ ಮೂಲಕ ಒಂದು ಪ್ರಾರಂಭ ಮಾಡುವ. ದೇ ಸೇ ದ್ಯಾಟ್ ಲೈಫ್ ರಿಯಲಿ ಬಿಗಿನ್ಸ್ ವೆನ್ ಯು ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ಜೀವನದ ನಿಜವಾದ ಆಯಾಮ ಯಾವಾಗ ಪ್ರಾರಂಭಗೊಳ್ತದೆ ಅಂತ ಹೇಳಿದರೆ, ಯಾವಾಗ ನಾವು ನಮ್ಮ ಆರಾಮದ ಒಂದು ವ್ಯಾಪ್ತಿ ಅಥವಾ ನೆಲೆಯಿಂದ ಹೊರಬರ್ತೇವೆ ನೋಡಿ, ದಟ್ ಈಸ್ ವೆನ್ ಲೈಫ್ ರಿಯಲಿ ಬಿಗಿನ್ಸ್. ಸೊ ಆ ಒಂದು ಕಂಫರ್ಟ್ ಝೋನಿಂದ ಹೊರಬರುವಂಥ ಪ್ರಯತ್ನ ಖಂಡಿತ ಮಾಡುವ. ಕೆಲವು ಸಲ ನಮ್ಮ ಕುಟುಂಬ ವರ್ಗ, ನಮ್ಮ ಮಾನಸಿಕ ಸ್ಥಿತಿಗತಿಗಳು ನಮ್ಮನ್ನು ಯಾವಾಗಲೂ, ಅದೊಂದು ಕಾಮನ್ ಟ್ರೆಂಡ್, ಅದು ಕಂಫರ್ಟ್ ಝೋನಲ್ಲೇ ಇರಬೇಕು, ಸುರಕ್ಷಿತವಾಗಿರಬೇಕು, ಏನು ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಹೋಗದಿರೋದು, ಇಂಥವೆಲ್ಲ ಒಂದು ಸಾಮಾನ್ಯವಾದಂಥ ಜಾಯಮಾನ. ಬಟ್ ನಿಜವಾದ ಯಶಸ್ಸು ಎಲ್ಲಿರುವುದಂತ ಹೇಳಿದರೆ ವೆನ್ ಯು ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ಸೊ ಈಗ ಕೋವಿಡ್ ಸಂದರ್ಭದಲ್ಲೂ ಕೂಡ ನಾನು ಹೇಳಲಿಕ್ಕೆ ಇಷ್ಟೇ ಬಯಸೋದು, ನಾನಾ ರೀತಿಯ ಕೆಲವೆಲ್ಲ ಸಮಸ್ಯೆಗಳು ನಮಗೆ ಖಂಡಿತವಾಗಿ ಎದುರಾಗ್ತಾ ಇದೆ. ಸಮಸ್ಯೆಗಳನ್ನೇ ದೊಡ್ಡದು ಮಾಡೋದು ಬೇಡ. ಸಮಸ್ಯೆಗಳು ಹೌದು, ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅನುಭವಿಸ್ತಾ ಇದ್ದೇವೆ ನಾವು. ಎಷ್ಟೋ ನಮ್ಮ ಕುಟುಂಬಗಳಲ್ಲಿ ಕೋವಿಡ್ ಪೇಷಂಟ್ಸ್ ಆಗಿ ಕೂಡ ಸಫರ್ ಆಗಿ ಕೆಲವರು ನಿಧನರಾಗಿರುವಂಥ ಸನ್ನಿವೇಶಗಳು ಕೂಡ ನಮ್ಮೆಲ್ಲರ ಕುಟುಂಬಗಳಲ್ಲಿ ಉದ್ಭವ ಆಗಿದೆ. ಸೊ ಈ ಎಲ್ಲ ಒಂದು ರೀತಿಯ ಬೇಸರದ ವಿಷಯಗಳನ್ನು ತಕ್ಕ ಮಟ್ಟಿಗೆ ಅದನ್ನು ಎದುರಿಸಿಕೊಂಡು ನಮ್ಮ ಮುಂದಿನ ಜೀವನದ ಕಡೆಗಿರುವಂಥ ಗುರಿಯ ಕಡೆ ಕೂಡ ನಾವು ಖಂಡಿತವಾಗಿ ಪ್ರಯತ್ನ ಮಾಡುವ. ಸೊ ಹಾಗಾಗಿ ಆದಷ್ಟು ನಾವು ಒಂದು ಕಂಫರ್ಟ್ ಝೋನಿಂದ, ಈಗ ರಜೆ ಅಂತ ಹೇಳಿಬಿಟ್ಟು ಹೆಚ್ಚಿನ ಸ್ಟೂಡೆಂಟ್ಸ್ ನಾನು ನೋಡ್ತೇನೆ, ಮಕ್ಕಳು ಕೂಡ, ವಿದ್ಯಾರ್ಥಿಗಳು ಕೂಡ, ನಮ್ಮ ಮನೆಯಲ್ಲೂ ಕೂಡ ಕೆಲವೊಮ್ಮೆ ಹಾಗೇ ಲೇಟಾಗಿ ಹೇಳೋದು, ಹೆಚ್ಚು ಕಡಿಮೆ ಟಿ ವಿ ಮತ್ತಿತರ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ತಲ್ಲೀನರಾಗುವಂಥದ್ದು. ಐ ಜಸ್ಟ್ ವಾಂಟ್ ಟು ಸೇ ದ್ಯಾಟ್ ಡೂ ಸಮಥಿಂಗ್ ಪ್ರೊಡಕ್ಟಿವ್ ವೇರ್ ಯು ವಿಲ್ ಬಿ ರಿಯಲಿ ಪಾಸಿಟಿವ್ಲಿ ಎಂಗೇಜ್ಡ್ ಆ್ಯಂಡ್ ದಟ್ ವಿಲ್ ಹೆಲ್ಪ್ ಯು ಫಾರ್ ದ ಲೈಫ್ ದಟ್ ಯು ಆರ್ ಗೋಯಿಂಗ್ ಟು ಡಿಸೈನ್ ಇನ್ ದ ನಿಯರ್ ಫ್ಯೂಚರ್. ಸೊ ಇಷ್ಟು ಹೇಳ್ತಾ ಐ ಥಿಂಕ್ ಸೊ ಇಟ್ ಈಸ್ ಟೈಮ್ ಟು ಸ್ಟಾರ್ಟ್ ದ ಕ್ಲಾಸ್. ಲೆಟ್ಸ್ ಸ್ಟಾರ್ಟ್. Hello students, now focusing your attention to question number 1. Boca Chica, which was recently in news. What is Boca Chica? So Boca Chica ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಈ Boca Chica ಎಂದರೇನು? ಸೊ ಇಲ್ಲಿ ಅಫ್ಕೋರ್ಸ್ ನಿಮ್ಮ ಆಪ್ಷನ್ ಎ ಆಗಿದ್ರೆ ದೆನ್ ಇಟ್ ಈಸ್ ದಿ ರೈಟ್ ಆನ್ಸರ್. ಯಾಕಂದರೆ ಇದು ಸ್ಪೇಸ್ ಅವರ ಒಂದು ಲಾಂಚ್ ಸೈಟ್ ಆಗಿದೆ. ಟೆಕ್ಸಾಸ್ನಲ್ಲಿರುವಂತಹ ಸ್ಪೇಸ್ ಅವರ ಲಾಂಚ್ ಸೈಟ್ ಅಥವಾ ಉಡಾವಣಾ ತಾಣ ಆಗಿದೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಸೊ ಸ್ಪೇಸ್ ಬಗ್ಗೆ ನೀವೆಲ್ಲ ಕೇಳಿರ್ಬೋದು. ಸೊ ಬೇಸಿಕಲಿ ಇಟ್ ಈಸ್ ಅ ರಾಕೆಟ್ ಪ್ರೊಡಕ್ಷನ್ ಟೆಸ್ಟಿಂಗ್ ಆ್ಯಂಡ್ ಲಾಂಚಿಂಗ್ ಸೈಟ್ ಇನ್ ಟೆಕ್ಸಾಸ್. ಸ್ಪೇಸ್ ಇದು ಟೆಕ್ಸಾಸ್ನಲ್ಲಿರುವಂತಹ ರಾಕೆಟ್ ಉತ್ಪಾದನೆ, ಪರೀಕ್ಷೆ ಮತ್ತು ಉಡಾವಣಾ ತಾಣಕ್ಕೆ ಇರುವಂಥ ಒಂದು ಪ್ಲೇಸ್ ಇದು. ನೋಡಿ, ಟೆಕ್ಸಾಸ್ನ ಈ ಭಾಗದಲ್ಲಿ ಕಾಣ್ತದೆ ಬೋಕಾ ಚಿಕಾ ಅಂತ ಹೇಳುವಂಥದ್ದು. ಓಕೆ, ಸೊ ಬೇಸಿಕಲಿ ಇಟ್ ಈಸ್ ಅ ಲಾಂಚ್ ಸೈಟ್, ಉಪಗ್ರಹ ಉಡಾವಣಾ ಸೈಟ್. ಹಾಗೂ ಇದರ ಒಂದು ಅಂದರೆ ಇದನ್ನು ಮ್ಯಾನೇಜ್ ಮಾಡುವಂಥ, ಈ ಪ್ರೊಡಕ್ಷನನ್ನು, ಸ್ಪೇಸ್ ಪ್ರೊಡಕ್ಷನನ್ನು ಮ್ಯಾನೇಜ್ ಮಾಡುವಂಥ ಈ ಹೆಸರಾಂತ ಉದ್ಯಮಿ ಇಸ್ ರಿಚೆಸ್ಟ್ ಪರ್ಸನ್. ಇವರ ಹೆಸರು ಇಲಾನ್ ಮಸ್ಕ್ ಅಂತ ಹೇಳಿಬಿಟ್ಟು. ಟೆಸ್ಲಾ, ಸೋಲಾರ್ ಸಿಟಿ ಈ ಒಂದು ಕಂಪನಿಗಳ ಒಂದು ಫೌಂಡರ್ ಕೂಡ ಅವರು ಹೌದು. ಸೊ ದಿಸ್ ಇಸ್ ಅಬೌಟ್ ಬೋಕಾ ಚಿಕಾ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಟೆಸ್ಲಾ, ಇಲಾನ್ ಮಸ್ಕ್ ಅವರ ಬಗ್ಗೆ ನೀವು ತುಂಬ ಮಂದಿ ತಿಳ್ಕೊಂಡಿರ್ತೀರ. ಸೊ ಸ್ಪೇಸ್ ಎಕ್ಸ್ ಫೌಂಡೇಶನ್, ಅದೇ ರೀತಿ ಟೆಸ್ಲಾ, ಸೋಲಾರ್ ಸಿಟಿ, ಪೇಪಾಲ್ ಅಂತ ನೀವು ಕೇಳಿರ್ಬೋದು. ಇಟ್ ಈಸ್ ಮನಿ ಟ್ರಾನ್ಸ್ಫರ್ ಸರ್ವಿಸ್, ಕೇಳಿದ್ದೀರಲ್ಲ ಪೇಪಾಲ್, ನಾವು ಇದರ ಮೂಲಕ ಮನಿ ಟ್ರಾನ್ಸ್ಫರ್ ಎಲ್ಲ ಮಾಡಿರ್ತೀರಲ್ಲ, ಅದರ ಒಂದು ಎಕ್ವಿಸಿಷನನ್ನು ಕೂಡ ಅವರು ಹೊಂದಿದ್ದಾರೆ. ಫಾರ್ ಎಕ್ಸಾಂಪಲ್ ಪೇಪಾಲ್ ಅದು 2002ರಲ್ಲಿ it was acquired by eBay, and Elon Musk is one of the largest shareholder, the biggest shareholder in PayPal, in eBay. So naturally ಇದರ ಒಂದು ಎಕ್ವಿಸಿಷನ್ ಕೂಡ ಅವರಿಗೆ ಬರುವಂಥದ್ದು. ಸೊ ಇಂಥ ಹಲವಾರು ನಾನಾ ಒಂದು ರೀತಿಯ ಕ್ಷೇತ್ರಗಳಲ್ಲಿ ಇವರು ತಮ್ಮದೇ ಆದ ಒಂದು ಛಾಪನ್ನು ಮೂಡಿದ್ದಾರೆ. ಸೊ ಈ ಸ್ಪೇಸ್ ಎಕ್ಸ್ ಅಂತ ಹೇಳುವಂಥ ಈ ಒಂದು ರಾಕೆಟ್ ಪ್ರೊಡಕ್ಷನ್ ಸೆಂಟರ್ನ ಓನರ್ ಕೂಡ ಇಸ್ ನನ್ ಅದರ್ ದ್ಯಾನ್ ಇಲಾನ್ ಮಸ್ಕ್. ಸೊ ಬೋಕಾ ಚಿಕಾ, ನನ್ನ ಇಲ್ಲಿ ಮುಖ್ಯ ಉದ್ದೇಶ ಈ ಬೋಕಾ ಚಿಕಾ ಅಂದರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಯಾಕೆಂದರೆ ಆ ವ್ಯಕ್ತಿಯ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿದೆ, ಅಬೌಟ್ ಸ್ಪೇಸ್ ಎಕ್ಸ್. ಸೊ ಇಲಾನ್ ಮಸ್ಕ್ ಅವರ ಬಗ್ಗೆ ಕೂಡ ತಿಳಿದಿರ್ತದೆ. ಬಟ್ ಬೋಕಾ ಚಿಕಾ ಅಂತ ಹೇಳುವಂಥ ಈ ಒಂದು ಪ್ಲೇಸ್ನ ಬಗ್ಗೆ ಕೂಡ ನಿಮಗೆ ಅರಿವಿರಬೇಕು. ಸೊ ಇಟ್ ಈಸ್ ಅ ಸ್ಯಾಟಲೈಟ್ ಲಾಂಚ್ ಸೆಂಟರ್ ನಿಯರ್ ಇನ್ ಟೆಕ್ಸಾಸ್.
ಓಕೆ, ಸೊ ಈಸ್ಟರ್ನ್ ಈ ಒಂದು ಅಮೆರಿಕಾದ ಈಸ್ಟರ್ನ್ ಕೋಸ್ಟಿಗೆ ಬರುವಂಥದ್ದು. ಈಗ ಕ್ವೆಶ್ಚನ್ ನಂಬರ್ 2, ಇಟ್ ಈಸ್ ರಿಲೇಟೆಡ್ ಟು ದ ಬ್ರಹ್ಮಪುತ್ರ ರಿವರ್. ಸೊ ಬ್ರಹ್ಮಪುತ್ರ ನದಿಗೆ ಸಂಬಂಧಿಸಿದ ಈ ಒಂದು ಉಪನದಿಗಳು ಯಾವುವು ಅಂತ ಇಲ್ಲಿ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಟ್ರಿಬ್ಯೂಟರೀಸ್ ಆಫ್ ಬ್ರಹ್ಮಪುತ್ರ ರಿವರ್? ಸೊ ಲೋಹಿತ್, ಧನ್ಸಿರಿ, ಕೊಲಾಂಗ್ ಅಂತ ಹೇಳಿಬಿಟ್ಟು ಒಂದು 3 ನದಿಗಳನ್ನು, ಮತ್ತು ಆಪ್ಷನ್ ಡಿ ಅಲ್ಲಿ ಆಲ್ ದಿ ಎಬವ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಉತ್ತರ ಆಪ್ಷನ್ ಡಿ, ಆಲ್ ದಿ ಎಬವ್ ಆದರೆ ಇಟ್ಸ್ ರೈಟ್ ಆನ್ಸರ್. ಯಾಕಂದರೆ ಈ ಎಲ್ಲ 3 ನದಿಗಳು ಹಾಗೂ ಇನ್ನು ಉಳಿದ ಹಾಗೆ ಇತರ ನದಿಗಳು ಕೂಡ ಬ್ರಹ್ಮಪುತ್ರ ನದಿಯ ಉಪನದಿಗಳಾಗಿವೆ. ಸೊ ಈ ಬ್ರಹ್ಮಪುತ್ರ ನದಿಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡುವ. ಸಿಂಪಲ್ ಆಗಿ, ಈ ಬ್ರಹ್ಮಪುತ್ರ ನದಿ ಇದೆಯಲ್ಲ, ಇದರ ಹುಟ್ಟು ಭಾರತದಲ್ಲಿ ಅಲ್ಲ. ಅಂದರೆ ಇದು ಟಿಬೆಟ್ ಏರಿಯಾದ ಈ ಒಂದು ಚೇಮಾಯೋಂಗ್ಡುಂಗ್ ಗ್ಲೇಷಿಯರ್, ಚೇಮಾಯೋಂಗ್ ಹಿಮನದಿ ಅಂತ ಹೇಳುವಂಥ ಆ ಒಂದು ಗ್ಲೇಷಿಯರ್ನಲ್ಲಿ, ಅಂದರೆ ಮಾನಸ್ ಸರೋವರದ ಪಕ್ಕದಲ್ಲಿರುವಂಥ ಈ ಟಿಬೆಟ್ ರೀಜನಲ್ಲಿ ಅದು ಹುಟ್ಟಿ ಈ ಕಡೆ ಪ್ಯಾರಲಲ್ ಆಗಿ ಅದು ಹರಿದು ಪೂರ್ವಕ್ಕೆ ಹರಿದು ಆ ನಂತರ ಇಲ್ಲಿ ಯೂ ಟರ್ನ್ ಆಗಿ ಅದು ಒಳಗೆ ಸೇರುವಂಥದ್ದು. ಸೊ ಭಾರತವನ್ನು ಈ ಬ್ರಹ್ಮಪುತ್ರ ನದಿ ಪ್ರವೇಶಿಸುವಂಥ ರಾಜ್ಯ ಯಾವುದು ಅಂತ ಹೇಳಿದರೆ ಅದು ಅರುಣಾಚಲ ಪ್ರದೇಶ. ಇದನ್ನು ನೆನ್ಪಿಟ್ಕೊಳ್ಬೇಕು ನೀವು. ಆಂಧ್ರ ಪ್ರದೇಶ ಅಲ್ಲ, ಅರುಣಾಚಲ್ ಪ್ರದೇಶ. ನ್ಯಾಚುರಲಿ ಯು ವಿಲ್ ಬಿ ನೋಯಿಂಗ್ ದಟ್ ದಿಸ್ ಸ್ಟೇಟ್ ಇಸ್ ನನ್ ಅದರ್ ದೆನ್ ಅರುಣಾಚಲ್ ಪ್ರದೇಶ್. ಸೊ ಬ್ರಹ್ಮಪುತ್ರ ನದಿ ಈ ರೀತಿಯಾಗಿ ಭಾರತವನ್ನು ಒಳ ಸೇರುವುದು ಎಲ್ಲಿ ಅಂತ ಹೇಳಿದರೆ ಇಲ್ಲಿ ಅರುಣಾಚಲ್ ಪ್ರದೇಶದಲ್ಲಿ. ಆ ನಂತರ ಅದು ಮುಂದೆ ಹರಿದು ಈ ಕಡೆ ಆಸಾಂ ಬರ್ತದೆ. ಸೊ ಆಸಾಂನ ಮೂಲಕ ಹರಿದು ಆ ನಂತರ ಇದು ಬಾಂಗ್ಲಾದೇಶವನ್ನು ಸೇರುವಂಥದ್ದು. ಸೊ ಇಲ್ಲಿ 2 ವಿಚಾರಗಳನ್ನು ನೀವು ಇಲ್ಲಿ ನೆನ್ಪಿಟ್ಕೊಳ್ಬೇಕು. ಒಂದು, ಇದರ ಹುಟ್ಟು ಟಿಬೆಟ್ ಅಂದರೆ ಮಾನಸ್ ಸರೋವರದ ಪಕ್ಕದಲ್ಲಿರುವಂಥ ಚೇಮಾಯೋಂಗ್ಡುಂಗ್ ಗ್ಲೇಷಿಯರ್ನಲ್ಲಿ ಅದು ಹುಟ್ಟಿ ಆ ನಂತರ ಈ ರೀತಿ ಪ್ಯಾರಲಲ್ ಆಗಿ ಹರಿದು ಆ ನಂತರ ಇಲ್ಲಿ ಅರುಣಾಚಲ ಪ್ರದೇಶದ ಮೂಲಕ ಅದು ಭಾರತವನ್ನು ಪ್ರವೇಶಿಸುವಂಥದ್ದು. ಈಗ ಇಲ್ಲಿ ಇದಕ್ಕೆ ಹೆಸರು ಹೇಗೆ ಅಂತ ಹೇಳಿದರೆ ಸ್ಯಾಂಗ್ಪೋ ಅಂತ ಹೇಳುವಂಥ ಹೆಸರಲ್ಲಿ ಕರೀತಾರೆ. ಸ್ಯಾಂಗ್ಪೋ ಅಂತ ಹೇಳುವಂಥ ಒಂದು ಟಿಬೆಟಿಯನ್ ಹೆಸರಲ್ಲಿ ಈ ಬ್ರಹ್ಮಪುತ್ರ ನದಿಗೆ ಆ ರೀತಿಯ ಒಂದು ಹೆಸರಿದೆ. ಆ ನಂತರ ಒಳಗೆ ಅಂದರೆ ಅರುಣಾಚಲ ಪ್ರದೇಶದಲ್ಲಿ ಅದನ್ನು ದಿಹಾಂಗ್ ಅಥವಾ ಸಿಯಾಂಗ್ ಅಂತ ಹೇಳಿ ಕರೀತಾರೆ. ಯು ಅಂಡರ್ಸ್ಟ್ಯಾಂಡ್? ಅರುಣಾಚಲ ಪ್ರದೇಶದಲ್ಲಿ ಆ ಹೆಸರಲ್ಲಿ ಅದು ಕರೀತಾರೆ. ಆ ನಂತರ ಇಲ್ಲಿ ಮುಂದೆ ಬಂದು ಇಲ್ಲಿ ಆಗುವಾಗ ಈ ಕಡೆ ತೀಸ್ತಾ ನದಿ ಅಂತ ಹೇಳುವಂಥ ನದಿ ಜೊತೆ ಅದು ಸೇರಿಕೊಳ್ತದೆ. ಸೊ ತೀಸ್ತಾ ಮತ್ತು ಬ್ರಹ್ಮಪುತ್ರ ನದಿ, ತೀಸ್ತಾ ನದಿ ಅಂತ ಹೇಳಿದರೆ ಸಿಕ್ಕಿಂನಲ್ಲಿ ಅದು ಹುಟ್ಟಿ ಈ ಕಡೆ ಹರಿಯುವಂಥ ನದಿ ಅದು. ಸೊ ಈ ತೀಸ್ತಾ ನದಿ, ಸಿಕ್ಕಿಂನ ತೀಸ್ತಾ ನದಿ ಮತ್ತು ಈ ಬ್ರಹ್ಮಪುತ್ರ ನದಿ ಒಂದು ಕಡೆ ಸೇರಿ ಅಲ್ಲಿಂದ ಮುಂದೆ ಹರಿಯುವಂಥ ಆ ಬ್ರಹ್ಮಪುತ್ರ ನದಿಯನ್ನು ಜಮುನಾ ಅಂತ ಹೆಸರಲ್ಲಿ ಬಾಂಗ್ಲಾದೇಶದಲ್ಲಿ ಕರೀತಾರೆ. ಸೊ ತೀಸ್ತಾ ನದಿ along with Brahmaputra river, it conjoins and it flows as Jamuna in Bangladesh. Okay, ಇಲ್ಲಿ ಮುಂದೆ ಅದು ಹೋಗಿ ಗಂಗಾ ನದಿಯ ಇನ್ನೊಂದು ಹೆಸರು ಬಾಂಗ್ಲಾದೇಶದಲ್ಲಿ ಪದ್ಮಾ ಅಂತ ಹೇಳಿ ಅದಕ್ಕೆ ಕರೀತಾರೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಒಂದು ಡಿಸ್ಟ್ರಿಬ್ಯೂಟರಿ ಈ ಕಡೆ ಹುಬ್ಳಿಯಾಗಿ ಅದು ಹರಿದ್ರೆ ಪಶ್ಚಿಮ ಬಂಗಾಳಕ್ಕೆ, ಗಂಗಾ ನದಿಯ ಇನ್ನೊಂದು ಡಿಸ್ಟ್ರಿಬ್ಯೂಟರಿ ಅದರ ಹೆಸರು ಪದ್ಮಾ ಅಂತ ಹೇಳುವಂಥ ಆ ಹೆಸರಿನಲ್ಲಿರುವಂಥ ಡಿಸ್ಟ್ರಿಬ್ಯೂಟರಿ ಇಲ್ಲಿ ಮುಂದೆ ಅದು ಹರಿದು ಆ ನಂತರ ಬಂಗಾಳ ಕೊಲ್ಲಿ ಅನ್ನೋದು ಸೇರುವಂಥದ್ದು. ಓಕೆ, ಸೊ ಇದು ಇಷ್ಟು ನೀವು ನೆನ್ಪಿಟ್ಕೊಳ್ಬೇಕು. ಸೊ ಇಲ್ಲಿ ಈಗ ಮುಂದೆ ಏನು ಅಂತ ಹೇಳಿದರೆ ಬ್ರಹ್ಮಪುತ್ರ ನದಿಯ ಉಪನದಿಗಳು. ಸೊ ಇದು ಬೇಸಿಕ್ ಆಗಿ ಬ್ರಹ್ಮಪುತ್ರ ನದಿಯ ಒಂದು ಹರಿವಿನ ಬಗ್ಗೆ ಇರುವಂಥ ಒಂದು ಚಿತ್ರಣ. ಈಗ ಮುಂದೆ ಅದಕ್ಕೆ ಸಂಬಂಧಿಸಿದ ಟ್ರಿಬ್ಯೂಟರೀಸ್ನ ಬಗ್ಗೆ ಇಲ್ಲಿ ಉಲ್ಲೇಖ ಇದೆ. ಸೊ ಅಲ್ಲಿ ನಾನು ಆಗ ಹೇಳಿದಾಗೆ ಸಿಯಾಂಗ್ ಅಂತ ಹೇಳುವಂಥ ಹೆಸರಲ್ಲಿ ಅರುಣಾಚಲ ಪ್ರದೇಶದಿಂದ ಮುಂದೆ ಹರಿದು ಆ ನಂತರ ಬ್ರಹ್ಮಪುತ್ರ ಎಂಬ ಹೆಸರಿನಲ್ಲಿ ಈ ಕಡೆ ಆಸಾಂನ ಮೂಲಕ ಅದು ಹರಿದು ಬರುವಂಥದ್ದು. ಸೊ ಬಲದಂಡೆ ಮತ್ತು ಎಡದಂಡೆಯಲ್ಲಿ ಈ ನದಿಗೆ ಬಹಳಷ್ಟು ಒಂದು ಉಪನದಿಗಳಿವೆ. ಸೊ ಇಲ್ಲಿ ನಾವು ನೋಡ್ಬೋದು ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್, ಬಲದಂಡೆಗೆ ಸಂಬಂಧಿಸಿದ ಉಪನದಿಗಳು ಅಂತ ಹೇಳಿದರೆ ಇಲ್ಲಿ ಸುಬಾನ್ಶ್ರೀ, ಇದು ಬಹಳಷ್ಟು ದೊಡ್ಡದಾಗಿರುವಂಥ ಒಂದು ನದಿ. ಆನಂತರ ಇಲ್ಲಿ ಕಾಮೇಂಗ್ ಅಂತ ಹೇಳುವಂಥ ಉಪನದಿ ಕೂಡ ಇಲ್ಲಿ ಸೇರ್ತದೆ, ಅದನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಆ ನಂತರ ಮಾನಸ್ ಕೂಡ ಇದರ ಉಪನದಿ. ಸಂತೋಷ್ ಅಂತ ಹೇಳುವಂಥದ್ದು, ಸಂಕೋಶ್ ಅಂತ ಹೇಳುವಂಥ ಉಪನದಿ ಕೂಡ ಇದೆ, ಅದಿಲ್ಲಿ ಮೆನ್ಷನ್ ಮಾಡಿಲ್ಲ. ಅದೇ ರೀತಿ ತೀಸ್ತಾ ಅಂತ ಹೇಳುವಂಥ ಉಪನದಿ ಕೂಡ ಇದೆ. ಬೇಕಿ ಮತ್ತು ರಾಯ್ಡಕ್ ಅಂತ ಹೇಳುವಂಥದ್ದು ಇಲ್ಲಿ 2 ಕಡೆ ಇರುವಂಥ ಸಣ್ಣ ಉಪನದಿಗಳು, ವೆರಿ ಸ್ಮಾಲ್ ಟ್ರಿಬ್ಯೂಟರೀಸ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಸೊ ಬೇಸಿಕ್ ಆಗಿ ಬಹಳ ಮುಖ್ಯವಾಗಿ ಇಲ್ಲಿ ಮಾನಸ್, ಸಂಕೋಶ್, ತೀಸ್ತಾ, ಸುಬಾನ್ಶ್ರೀ ಇವು
ಬ್ರಹ್ಮಪುತ್ರದ ಬಲದಂಡೆಯಲ್ಲಿರುವಂಥ ಉಪನದಿಗಳು. ಅದೇ ರೀತಿ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಅಲ್ಲಿ ಈ ಹೆಸರುಗಳು ಒಂದೊಂದು ಟೆಕ್ಸ್ಟ್ ಪುಸ್ತಕದಲ್ಲಿ ಮತ್ತು ಒಂದೊಂದು ರೆಫರೆನ್ಸ್ ಪುಸ್ತಕದಲ್ಲಿ ಒಂದೊಂದು ರೀತಿಯಾಗಿ, ಅಂದರೆ ಲೋಕಲ್ ಹೆಸರಿನ ಒಂದು ಆಧಾರದಲ್ಲಿ ಇದನ್ನು ಕರೆಯುವಂಥದ್ದು. ಸೊ ಇಲ್ಲಿ ನಾವು ನೋಡ್ಬೋದು ಲೋಹಿತ್, ಬುರ್ಹಿ ದಿಬಾಂಗ್, ಆನಂತರ ಧನ್ಶ್ರೀ, ಅದೇ ರೀತಿ ಕೋಪಿಲಿ ಅಂದರೆ ಕೊಲೋಂಗ್. ಸೊ ಇದನ್ನೆಲ್ಲ ಇದು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಅಡಿಯಲ್ಲಿ ಬರುವಂಥದ್ದು. ಸೊ ಈ ಹೆಸರುಗಳಲ್ಲಿ ಸ್ವಲ್ಪ ವೇರಿಯೇಷನ್ ಡೆಫಿನೆಟ್ ಆಗಿರ್ತದೆ, ಯಾಕಂದರೆ ಈ ಕೆಲವೆಲ್ಲ ಲೋಕಲ್ ಆಗಿರುವಂಥ ಹೆಸರಿಗೆ ಸಂಬಂಧಿಸಿದಾಗೆ ಈ ಟ್ರಿಬ್ಯೂಟರೀಸ್ನ ಒಂದು ಉಲ್ಲೇಖ ಇರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಈ ಬ್ರಹ್ಮಪುತ್ರ ನದಿಗೆ ಸಂಬಂಧ ಈ ಪ್ರಮುಖ ಉಪನದಿಗಳ ಬಗ್ಗೆ ನಿಮಗೆ ಒಂದು ಮಾಹಿತಿ ಖಂಡಿತ ಇರಬೇಕು. ಅದರಲ್ಲಿ ಪ್ರಮುಖವಾಗಿ ಲೋಹಿತ್, ಧನಸಿರಿ, ಆನಂತರ ರೈಟ್ ಬ್ಯಾಂಕಲ್ಲಿ ಮಾನಸ್, ಸುಬಾನ್ಶ್ರೀ, ತೀಸ್ತಾ, ಈ ಎಲ್ಲ ನದಿಗಳ ಕೆಲವು ಸಲ ಉಲ್ಲೇಖಗಳು ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣಬಹುದು. ಸೊ ಒಟ್ಟಾರೆಯಾಗಿ ಇಲ್ಲಿ ನೋಡಿದರೆ ಡೆಫಿನೆಟ್ಲಿ ಆಲ್ ದಿ ಅಬವ್ ಆರ್ ದ ರೈಟ್ ಒನ್ಸ್. ಸೊ ಟ್ರಿಬ್ಯೂಟರೀಸ್ ಆಫ್ ಬ್ರಹ್ಮಪುತ್ರ. Next you can see question number 3. Recover better, stand up for human rights is a theme of which day in 2020? ಉತ್ತಮವಾಗಿ ಚೇತರಿಸಿಕೊಳ್ಳಿ ಮತ್ತು ಮಾನವ ಹಕ್ಕುಗಳಿಗಾಗಿ ನಿಂತುಕೊಳ್ಳಿ ಎಂಬುದು 2020ರಲ್ಲಿ ಯಾವ ದಿನದ ವಿಷಯವಾಗಿದೆ? ಇಲ್ಲಿ ಅಫ್ಕೋರ್ಸ್ ಇದು ಡಿಸೆಂಬರ್ 10ರ ಹ್ಯೂಮನ್ ರೈಟ್ಸ್ ಡೇ, ಮಾನವ ಹಕ್ಕುಗಳ ಒಂದು ಘೋಷವಾಕ್ಯ ಅಂತ ಹೇಳ್ಬೋದು. ಬೇಸಿಕಲಿ ಇಟ್ ಇಸ್ ಅ ಥೀಮ್ ಆಫ್ ಹ್ಯೂಮನ್ ರೈಟ್ಸ್ ಡೇ ಆಫ್ 2020. ಸೊ ಹ್ಯೂಮನ್ ರೈಟ್ಸ್ ಡೇ ಅಂತ ಹೇಳಿದರೆ ಇದನ್ನು ವಾರ್ಷಿಕವಾಗಿ ಡಿಸೆಂಬರ್ 10ರಂದು ಇದನ್ನು ಆಚರಿಸಲಾಗುವಂಥದ್ದು. ಬೇಸಿಕಲಿ ಇಟ್ ಇಸ್ ಟು ಹೈಲೈಟ್ ದ ಇಂಪಾರ್ಟೆನ್ಸ್ ಆಫ್ ಹ್ಯೂಮನ್ ರೈಟ್ಸ್. ಮಾನವರಾಗಿ ಹುಟ್ಟಿದ ಮೇಲೆ ಮಾನವರಿಗೆ ಸಿಗುವಂಥ ಒಂದು ಹಕ್ಕುಗಳಿಗೆ ಸಂಬಂಧಿಸಿದ ಹಾಗೆ ಇರುವಂಥ ಒಂದು ಮಹತ್ವದ ಬಗ್ಗೆ ಸಾರುವಂಥ ಒಂದು ದಿನ ಇದು. ಸೊ ಡಿಸೆಂಬರ್ 10ಕ್ಕೆ ಯಾಕೆ ಇದರ ಸೆಲೆಬ್ರೇಷನ್ ಅಂತ ಹೇಳಿದರೆ, ಇಟ್ ಈಸ್ ಸೆಲೆಬ್ರೇಟೆಡ್ ಟು ಮಾರ್ಕ್ ದಿ ಆ್ಯನಿವರ್ಸರಿ ಆಫ್ ದಿ ಅಡಾಪ್ಷನ್ ಆಫ್ Universal Declaration of Human Rights by the United Nations General Assembly in 1948. ಸೊ 1948ರ ಡಿಸೆಂಬರ್ 10ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾನವ ಹಕ್ಕುಗಳ ಒಂದು ಸಾರ್ವತ್ರಿಕ ಘೋಷಣೆಯನ್ನು ಅಂಗೀಕರಿಸಿದ ದಿನ ಅದು. ಸೊ ಹಾಗಾಗಿ ಅದೇ ದಿನವನ್ನು ಮಾನವ ಹಕ್ಕುಗಳ ದಿನಾಚರಣೆ, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಒಂದು ದಿನಾಚರಣೆ ಅಂತ ಹೇಳಿ ಆ ದಿನವನ್ನು ಆಚರಿಸುವಂಥದ್ದು. ಸೊ ಪ್ರತಿ ವರ್ಷದ ಆಚರಣೆಗೆ ಒಂದೊಂದು ಧ್ಯೇಯವಾಕ್ಯ ಅಥವಾ ಒಂದು ಥೀಮನ್ನು ಅವರು ಹೆಚ್ಚಾಗಿ ಒಂದು ಆಯ್ಕೆ ಮಾಡ್ಕೊಳ್ತಾರೆ. ಸೊ ಈ ವರ್ಷದ ಥೀಮ್ ಅಂತ ಹೇಳಿದರೆ ಡೆಫಿನೆಟ್ ಆಗಿ ಕೋವಿಡ್-19ನ ಜೊತೆಯಾಗಿ ಅದು ಕ್ಲಬ್ ಆಗಿ ಅದನ್ನು ಹಾಕಿದ್ದಾರೆ, ರಿಕವರ್ ಬೆಟರ್ ಆ್ಯಂಡ್ ಸ್ಟ್ಯಾಂಡ್ ಅಪ್ ಫಾರ್ ಹ್ಯೂಮನ್ ರೈಟ್ಸ್. ಇದರ ಒಳ ಅರ್ಥ ಏನು ಅಂತ ಹೇಳಿದರೆ, ಕೋವಿಡ್-19ನ ಈ ಒಂದು ಏನು ಒಂದು ವ್ಯಾಧಿ ಇದೆ ಅಥವಾ ಈ ಒಂದು ನೋವು ಏನಿದೆ ಅದರಿಂದ ನಾವೆಲ್ಲ ರಿಕವರ್ ಆಗಿ ಸದೃಢರಾಗಿ ಆ ನಂತರ ನಮ್ಮ ಹಕ್ಕುಗಳಿಗೆ ನಾವು ಎದ್ದು ನಿಲ್ಲುವ ಅಂತ ಹೇಳುವಂಥ ಒಂದು ಗಾಢವಾದ ಅರ್ಥದಲ್ಲಿ ಈ ಥೀಮನ್ನು ಅವರು ರಚಿಸಿದ್ದಾರೆ. ಡಿಸೆಂಬರ್ 2020ರ ಈ ಒಂದು ಥೀಮ್ ರಿಕವರ್ ಬೆಟರ್, ದಟ್ ಈಸ್ ಫ್ರಮ್ ಕೋವಿಡ್-19 ಆ್ಯಂಡ್ ಸ್ಟ್ಯಾಂಡ್ ಅಪ್ ಫಾರ್ ಹ್ಯೂಮನ್ ರೈಟ್ಸ್. ಸೊ ಇದಿಷ್ಟು ಈ ಪ್ರಶ್ನೆಗೆ ಸಂಬಂಧಿಸಿದು. ನಾವು ಕ್ವೆಶ್ಚನ್ ನಂಬರ್ 4. Which of the following has become the official Olympic sport and will make its debut in 2024 Paris Games? ಈ ಕೆಳಗಿನವುಗಳಲ್ಲಿ ಯಾವುದು ಅಧಿಕೃತ ಒಲಿಂಪಿಕ್ ಕ್ರೀಡೆಯಾಗಿದ್ದು ಹಾಗೂ 2024ರ ಪ್ಯಾರಿಸ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಅದು ಪಾದಾರ್ಪಣೆ ಅಂತ ಹೇಳಿದರೆ ಆ ಸ್ಪೋರ್ಟ್ಸ್ನ ಒಂದು ಇನ್ಕ್ಲೂಷನ್ ಆಗಿರ್ತದೆ ಅಂತ ಹೇಳುವಂಥ ಅರ್ಥದಲ್ಲಿ ಅದು. ಸೊ ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದರೆ ಆಪ್ಷನ್ ಡಿ, ಬ್ರೇಕ್ ಡಾನ್ಸಿಂಗ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಟೋಕಿಯೋ ಒಲಿಂಪಿಕ್ಸ್ 2021ಕ್ಕೆ ಜುಲೈ ಆಗಸ್ಟಲ್ಲಿ ನಡಿಬೇಕಾಗಿದೆ. ಹಿಂದೆ ಅದಿತ್ತು, ಅದು ಪೋಸ್ಟ್ಪೋನ್ ಆಗಿ ಈಗ 2020ಯಲ್ಲಿ ನಡಿಬೇಕಿತ್ತು, ಅದು ಪೋಸ್ಟ್ಪೋನ್ ಆಗಿ ಈಗ 2021 ಜುಲೈ ಆಗಸ್ಟಲ್ಲಿ ನಡಿಬೇಕಿದೆ. ಇನ್ನೂ ಏನು ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ ಅದು ಕ್ಯಾನ್ಸಲ್ ಆಗ್ತದ ಅಥವಾ ಮುಂದೂಡಲ್ಪಡ್ತದೆ. ಯಾಕಂದರೆ ಕೋವಿಡ್-19ನ ಈ ಒಂದು ಸಮಸ್ಯೆ ಸೆಕೆಂಡ್ ವೇವ್ ಏನಿದೆ ಅದು ಒಂದೊಂದು ರಾಷ್ಟ್ರಗಳಲ್ಲಿ ಒಂದೊಂದು ರೀತಿಯ ಅದು ವ್ಯಾಪಿಸಿದೆ. ಫಾರ್ ಎಕ್ಸಾಂಪಲ್ ಈಗ ಇಂಡಿಯಾದ ಒಂದು ಪರಿಸ್ಥಿತಿ ಬಹಳಷ್ಟು ಬಿಗಡಾಯಿಸಿದೆ. ಸೊ ಹಾಗಾಗಿ ಈ ಎಲ್ಲ ಸನ್ನಿವೇಶವನ್ನು ನೋಡಿಕೊಂಡು ಅದು ಹೇಗೆ ಜುಲೈ ಆಗಸ್ಟಲ್ಲಿ ನಡೀತದ ಎಂಬುದು ಒಂದು ಪ್ರಶ್ನೆ. ಸೊ ಈ ಒಂದು ಬ್ರೇಕ್ ಡಾನ್ಸಿಂಗ್ ಎಂಬುದು ಮುಂಬರುವಂತಹ 2024ರ ಪ್ಯಾರಿಸ್ ಒಲಿಂಪಿಕ್ ಸ್ಪೋರ್ಟಲ್ಲಿ ಇನ್ಕ್ಲೂಡ್ ಮಾಡಲಾಗಿರುವಂಥ ಒಂದು ವಿಶೇಷವಾಗಿ ಹೊಸದಾಗಿರುವಂಥ ಒಂದು ಸ್ಪೋರ್ಟ್. ಹಾಗಿದ್ರೆ ಬ್ರೇಕ್ ಡಾನ್ಸಿಂಗ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ
ಡೆಫಿನೆಟ್ಲಿ ಅಂದರೆ ಅದು ಇಟ್ ವಿಲ್ ಬಿಕಮ್ ಆನ್ ಒಲಿಂಪಿಕ್ ಸ್ಪೋರ್ಟ್ ಆ್ಯಂಡ್ ಇಟ್ ವಿಲ್ ಮೇಕ್ ಇಟ್ಸ್ ಡೆಬ್ಯೂ ಇನ್ 2024 ಪ್ಯಾರಿಸ್ ಒಲಿಂಪಿಕ್ಸ್. ಈ ಒಲಿಂಪಿಕ್ಸಲ್ಲಿ ಅಲ್ಲ, ಮುಂಬರುವಂಥ 2024 ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ಆ ಬ್ರೇಕ್ ಡಾನ್ಸಿಂಗ್ ಎಂಬ ಸ್ಪೋರ್ಟ್ ಇಂಟ್ರೊಡ್ಯೂಸ್ ಆಗಲಿಕ್ಕಿದೆ. ಬ್ರೇಕ್ ಡಾನ್ಸಿಂಗ್ ವಿಲ್ ಬಿ ನೋನ್ ಆಸ್ ಬ್ರೇಕಿಂಗ್ ಆಟ್ ದ ಒಲಿಂಪಿಕ್ಸ್. ಸೊ ಅದನ್ನು ಬ್ರೇಕ್ ಡಾನ್ಸಿಂಗ್ ಅಂತ ಹೇಳೋದಿಲ್ಲ, ಆ ಸ್ಪೋರ್ಟ್ನ ಹೆಸರು ಬ್ರೇಕಿಂಗ್ ಅಂತ ಹೇಳುವಂಥ ಹೆಸರಲ್ಲಿ ಅದನ್ನು ಕರೆಯಲ್ಪಡ್ತದೆ. Actually, the International Olympic Committee has confirmed the addition of breakdancing to the medal events program at the 2024 Paris Games. And ಈ ಸಲದ ಒಂದು ಟೋಕಿಯೋ ಗೇಮ್ಸ್ 2021ನಲ್ಲಿ ಸ್ಕೇಟ್ ಬೋರ್ಡಿಂಗ್, ಸ್ಪೋರ್ಟ್ ಕ್ಲೈಂಬಿಂಗ್, ಸರ್ಫಿಂಗ್ ಈ ಎಲ್ಲ ಸ್ಪೋರ್ಟ್ಸ್ಗಳು ಕೂಡ ಈ ವರ್ಷದ ಈ ಒಂದು ಟೋಕಿಯೋ ಗೇಮ್ಸ್ 2021ನಲ್ಲಿ ಅದು ಇಂಟ್ರೊಡ್ಯೂಸ್ ಆಗಲಿಕ್ಕಿದೆ. ಓಕೆ, ಸೊ ಈ ಒಂದು ಬ್ರೇಕ್ ಡಾನ್ಸಿಂಗ್ ಬಗ್ಗೆ ತಿಳಿಯುವಂಥ ಪ್ರಯತ್ನ ಮಾಡುವ. ಸೊ ಬ್ರೇಕ್ ಡಾನ್ಸಿಂಗ್ ಬಗ್ಗೆ ನಾವೆಲ್ಲ ಗೊತ್ತಿದೆ ನಮಗೆ, ಹೌದಾ ಅಲ್ವಾ? ಅದೊಂದು ಸ್ಟೈಲ್, ಇಟ್ಸ್ ಅ ಫ್ರೀ ಸ್ಟೈಲ್ ಆಫ್ ಡಾನ್ಸಿಂಗ್. 1 second. Yes, so here you can see it is an athlete style of street dance which was initiated in United States. So ಅಮೆರಿಕಾದಲ್ಲಿ ಇದೊಂಥರ ಸ್ಪೋರ್ಟ್ ಸ್ಟೈಲಲ್ಲಿ ಒಂದು ಸ್ಟ್ರೀಟ್ ಡಾನ್ಸ್ ಟೈಪಲ್ಲಿ ಅದು ಇಂಟ್ರೊಡ್ಯೂಸ್ ಆಗಿರುವಂಥದ್ದು. ಸೊ ಇಲ್ಲಿ ನಮಗೆ ಪ್ಯಾರಿಸ್ 2024ಅಲ್ಲಿ ಅದು ಡೆಬ್ಯೂ ಆಗಲಿಕ್ಕಿದೆ ಅಥವಾ ಇಂಟ್ರೊಡ್ಯೂಸ್ ಆಗಲಿಕ್ಕಿದೆ. ಸೊ ಇಲ್ಲಿ ಒಂದು ಜಸ್ಟ್ 5 ಫೋಟೋ ಹಾಕಿದ್ದೇನೆ. ಸೊ ಬೇಸಿಕಲಿ ಈ ಬ್ರೇಕ್ ಡಾನ್ಸಿಂಗ್ ಅಂತ ಆ ಹೆಸರಲ್ಲಿ ಎಲ್ಲ ಅದು ಇಂಟ್ರೊಡ್ಯೂಸ್ ಆಗುವಂಥದ್ದು. ಅದರ ಹೆಸರು ಬ್ರೇಕ್ ಡಾನ್ಸಿಂಗ್ ಆದರೂ ಕೂಡ ಇಟ್ ಈಸ್ ಬೀನ್ ಇಂಟ್ರೊಡ್ಯೂಸ್ಡ್ ಆಸ್ ಅ ಸ್ಪೋರ್ಟ್ ಕಾಲ್ಡ್ ಆಸ್ ಬ್ರೇಕಿಂಗ್. ಸೊ ಈ ಬ್ರೇಕಿಂಗ್ ಎಂಬ ಈ ಸ್ಪೋರ್ಟ್ ಇವೆಂಟ್ ಇದೆಯಲ್ಲ, ಇಟ್ ಕನ್ಸಿಸ್ಟ್ ಆಫ್ 4 ಡಿಫ್ರೆಂಟ್ ಕೈಂಡ್ ಆಫ್ ಮೂವ್ಮೆಂಟ್ಸ್ ಕಾಲ್ಡ್ ಆಸ್ ಟಾಪ್ ರಾಕ್, ಡೌನ್ ರಾಕ್, ಪವರ್ ಮೂವ್ಸ್ ಆ್ಯಂಡ್ ಫ್ರೀಸಸ್. ಸೊ ಬೇಸಿಕಲಿ ಇಟ್ ಈಸ್ ನಥಿಂಗ್ ಬಟ್ ಬ್ರೇಕ್ ಡಾನ್ಸ್ ಓನ್ಲಿ. ಸೊ ಇಂಥ ಒಂದು ಮೂವ್ಸ್ನ ಆಧಾರದ ಮೇಲೆ ಆ ಒಂದು ಸ್ಪೋರ್ಟ್ನ ಒಂದು ಕಾಂಪಿಟೇಟಿವ್ ಆಸ್ಪೆಕ್ಟನ್ನು ಜಡ್ಜ್ ಮಾಡಲಾಗ್ತಾ ಇದೆ. ಸೊ ದಿಸ್ ಇಸ್ ಅಬೌಟ್ ಬ್ರೇಕ್ ಡಾನ್ಸ್ ಆರ್ ಬ್ರೇಕಿಂಗ್. ಸೊ ದಿಸ್ ಇಸ್ ಅಬೌಟ್ ಕ್ವೆಶ್ಚನ್ ನಂಬರ್ 9. Recently, UNESCO has announced an international prize which will be started in the name of. ಸೊ ಇತ್ತೀಚೆಗೆ ಯುನೆಸ್ಕೋ ಯಾರ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ಬಹುಮಾನವನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದೆ? ಸೊ ಇಲ್ಲಿ 4 ಆಪ್ಷನ್ಸ್ಗಳಿವೆ. ಸೊ ಇದರಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ಹೇಳಿದರೆ ಶೇಖ್ ಮುಜ್ಬಿರ್ ರೆಹಮಾನ್. ಸೊ ಇವರ ಹೆಸರನ್ನು ನೀವು ಕೇಳಿರ್ಬೋದು. ಬಾಂಗ್ಲಾದೇಶದ ಪಿತಾಮಹ ಅಂತ ಹೇಳುವಂಥ ಹೆಸರಿದೆ ಇವರಿಗೆ. ಹಾಗೂ ಈಗಿನ ಪ್ರೈಮ್ ಮಿನಿಸ್ಟರ್, ಬಾಂಗ್ಲಾದೇಶದ ಪ್ರೈಮ್ ಮಿನಿಸ್ಟರ್ ಶೇಖ್ ಹಸೀನಾ ಅವರ ತಂದೆ ಆಗಿರ್ತಾರೆ ಇವರು. ಸಾಮಾಜಿಕ ಮತ್ತು ಆರ್ಥಿಕ ಆಯಾಮಗಳಲ್ಲಿ ಈ ನಮ್ಮ ಬಾಂಗ್ಲಾದೇಶವನ್ನು ಸರಿಯಾದ ರೀತಿಯಲ್ಲಿ ರೂಪಿಸಲಿಕ್ಕೆ ಇವರ ಪಾತ್ರ ಮಹತ್ತರವಾದುದು ಅಂತ ಹೇಳ್ಬೋದು. ಹಾಗೂ ಆ ನಿಟ್ಟಿನಲ್ಲಿ ಇವರನ್ನು ಬಾಂಗ್ಲಾದೇಶದ ಪಿತಾಮಹ, ಇಸ್ ಕಾಲ್ಡ್ ಎಸ್ ದ ಫಾದರ್ ಆಫ್ ನೇಷನ್ ಆಫ್ ಬಾಂಗ್ಲಾದೇಶ್. ಸೊ ಇಟ್ಸ್ ನನ್ ಅದರ್ ದ್ಯಾನ್ ಶೇಖ್ ಮುಜ್ಬಿರ್ ರೆಹಮಾನ್. ಸೊ ಇವರ ಬಗ್ಗೆ ತಿಳ್ಕೊಳ್ಳುವಂಥ ಇಲ್ಲಿ ಅವರ ಒಂದು ಫೈಲ್ ಫೋಟೋ ಇದೆ. ಸೊ ಯಾವ ಒಂದು ಕ್ಷೇತ್ರದಲ್ಲಿ ಯುನೆಸ್ಕೋ ಅವರ ಹೆಸರಿನಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರಶಸ್ತಿಯನ್ನು ನೀಡುವಂಥ ಒಂದು ಯೋಚನೆ ಮಾಡಿದೆ ಅಂತ ಹೇಳಿದರೆ ಕ್ರಿಯೇಟಿವ್ ಎಕಾನಮಿ, ಸೃಜನಾತ್ಮಕವಾದ ಆರ್ಥಿಕತೆಯ ಕ್ಷೇತ್ರದಲ್ಲಿ ಯುನೆಸ್ಕೋ 2021ರಿಂದ ಶೇಖ್ ಮುಜ್ಬಿರ್ ರೆಹಮಾನ್ ಅವರ ಹೆಸರಿನಲ್ಲಿ ಒಂದು ಅಂತಾರಾಷ್ಟ್ರೀಯ ಬಹುಮಾನವನ್ನು ಪ್ರಾರಂಭಿಸಲು ನಿರ್ಧರಿಸಿದೆ. ಇಟ್ ವಿಲ್ ಬಿ ಗಿವನ್ ಒನ್ಸ್ ಇನ್ 2 years, 2 ವರ್ಷಕ್ಕೊಂದ್ಸಲ ಆ ಪ್ರಶಸ್ತಿಯನ್ನು ಅರ್ಹ ಯುವಕರಿಗೆ ನೀಡಲಾಗ್ತಾ ಇದೆ. ಯಾರು ಜಾಗತಿಕ ಆರ್ಥಿಕ ಉಪಕ್ರಮಗಳಿಗೆ ಸಂಬಂಧಿಸಿದಾಗೆ ಒಂದು ನವೀನವಾದಂಥ ಸೃಜನಾತ್ಮಕ ಆರ್ಥಿಕತೆಗೆ ಸಂಬಂಧಿಸಿದ ಒಂದು ಯೋಜನೆಗಳನ್ನು, ಒಂದು ವ್ಯವಸ್ಥೆಗಳನ್ನು, ಒಂದು ಉಪಕ್ರಮಗಳನ್ನು ರೂಪಿಸ್ತಾರೋ ಅಂಥವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಸೊ ದ ಪ್ರೈಸ್ ಮನಿ ಫಾರ್ ದಿಸ್ ಅವಾರ್ಡ್ ವಿಲ್ ಬಿ $50,000, $50,000 ಪ್ರಶಸ್ತಿಯ ಒಂದು ಮೊತ್ತ ಈ ಪ್ರಶಸ್ತಿಯು ಹೊಂದಿದೆ. ಸೊ ದಿಸ್ ಇಸ್ ನನ್ ಅದರ್ ದ್ಯಾನ್ Sheikh Mujbir Rahman. Okay, so this is question number 6. The world's highest rail bridge in Jammu and Kashmir is being built on which river? ಜಮ್ಮು ಕಾಶ್ಮೀರದ ವಿಶ್ವದ ಅತಿ ಎತ್ತರದ ರೈಲು ಸೇತುವೆಯನ್ನು ಯಾವ ನದಿ ಮೇಲೆ ನಿರ್ಮಿಸಲಾಗುತ್ತಿದೆ? So of course here the right answer is option A, that is Chenab river, Chenab ನದಿ. ಸೊ ಇದು ಇಡೀ ವಿಶ್ವದ ಗಮನವನ್ನು ಸೆಳೆದಿರುವಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತ ನಾವು ಹೇಳ್ಬೋದು. ಸೊ ದ ವರ್ಲ್ಡ್ಸ್ ಹೈಯೆಸ್ಟ್ ರೈಲ್ ಬ್ರಿಡ್ಜ್ ಓವರ್ ದ Chenab river in Jammu Kashmir is likely to be completed not in 2021, probably by 2022. ಓಕೆ, ಸೊ ಖಂಡಿತವಾಗಿ ಆ ಪ್ರಗತಿಯಲ್ಲಿದೆ ಆ ಒಂದು ಕಾಮಗಾರಿ. ಸೊ ಇದು ಆದ ನಂತರ ಡೆಫಿನೆಟ್ ಆಗಿ ಇದು ಚೇನಾಬ್ ನದಿಯ ಮೇಲೆ ಆಗಿರುವಂಥ ಅಥವಾ ಕನ್ಸ್ಟ್ರಕ್ಟ್ ಮಾಡುವಂಥ ಒಂದು ಎತ್ತರದ ರೈಲು ಸೇತುವೆ. ಸೊ ಸರಿಸುಮಾರು 2021 ಅಥವಾ 22 ಜನವರಿಯೊಳಗೆ ಇದು ಪೂರ್ಣಗೊಳ್ಳುವಂಥ ಸಾಧ್ಯತೆ ಇದೆ. ಸೊ ಇಟ್ ಈಸ್ ವಿಶ್ವದ
ಅತಿ ಎತ್ತರದ ರೈಲು ಸೇತುವೆ ಎಂಬ ಕೀರ್ತಿಗೆ ಇದು ಭಾಜನ ಆಗ್ತಿದೆ. ಓಕೆ, ಸೊ ಇದು ದಿಸ್ ಇಸ್ 1315 meter long rail bridge that will connect Kashmir Valley to the rest of India by 2022, and it also connects Baramulla to Jammu. So 1315 ಮೀಟರ್ ಎತ್ತರದ ಇದೊಂದು ರೈಲ್ವೆ ಸೇತುವೆ. ಸೊ ಸರಿಸುಮಾರು 2022 ಇಟ್ ವಿಲ್ ಬಿ ಓಪನ್ ಟು ಆರ್ ಇಟ್ ವಿಲ್ ಬಿ ಇನಾಗ್ರೇಟೆಡ್ ಫಾರ್ ದ ಪಬ್ಲಿಕ್. ಸೊ ಇಲ್ಲಿ ನಾವು ನೋಡ್ಬೋದು it has got some wonderful credentials for its construction. ಒಂದೇನಪ್ಪ ಅಂತ ಹೇಳಿದ್ರೆ ವಿಶ್ವದ ಅತಿ ಎತ್ತರದ ರೈಲ್ವೆ ಬ್ರಿಡ್ಜ್ ಇದು. ಆನಂತರ ದ ಬ್ರಿಡ್ಜ್ ಈಸ್ 1315 meters ಲಾಂಗ್. ಇದು ಫೇಮಸ್ ಐಫಿಲ್ ಟವರ್, ಪ್ಯಾರಿಸ್ನ ಐಫಿಲ್ ಟವರ್ಗಿಂತಲೂ 35 ಮೀಟರ್ ಇನ್ನೂ ಎತ್ತರದಲ್ಲಿದೆ. ಓಕೆ, ಲೆಂತ್ ಆಫ್ ಆರ್ಕ್ ಸ್ಪ್ಯಾನ್ ಆಲ್ಸೋ ಇಸ್ 467 meters. ಆರ್ಕ್ ಸ್ಪ್ಯಾನ್ ಅಂತ ಹೇಳಿದರೆ ಈ ಆರ್ಕ್ ಇದೆಯಲ್ಲ, ಇದರ ಒಂದು ಲೆಂತ್ ಕೂಡ 467 meters, ವಿಚ್ ಇಸ್ ಆಲ್ಸೋ ಲಾಂಗೆಸ್ಟ್ ಇನ್ ಇಂಡಿಯಾ. ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ ಈ ಒಂದು ಬ್ರಿಡ್ಜ್ ಇದೆಯಲ್ಲ, ಇಟ್ ಈಸ್ ಡಿಸೈನ್ ಟು ವಿತ್ಸ್ಟ್ಯಾಂಡ್ ಹೈ ವಿಂಡ್ ಸ್ಪೀಡ್. ಅತಿ ಜೋರಿನ ಒಂದು ಗಾಳಿಗೆ ಸಂಬಂಧಿಸಿದ ಒಂದು ತಡೆಯನ್ನು ಅಥವಾ ಒಂದು ವ್ಯವಸ್ಥೆಯನ್ನು ಕೂಡ ಅದು ಬಿಲ್ಡಪ್ ಮಾಡಲಿಕ್ಕೆ ಆ ರೀತಿಯ ಕನ್ಸ್ಟ್ರಕ್ಷನ್. ಅದರ ಜೊತೆಯಲ್ಲಿ ಈ ಚೇನಬ್ ನದಿ ಮೇಲೆ ಕನ್ಸ್ಟ್ರಕ್ಟ್ ಮಾಡುವಂಥ ಈ ರೈಲ್ವೆ ಬ್ರಿಡ್ಜ್ ಇದೆಯಲ್ಲ, ಇದು ನಮ್ಮ ಭೂಕಂಪನ ವಲಯ, ನಾವು ಮೊನ್ನೆ ಹಿಂದಿನ ಕ್ಲಾಸಸ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಭೂಕಂಪನ ವಲಯ 5 ಅಂತ ಹೇಳಿದರೆ ಅದು ಹೈ ರಿಸ್ಕ್ ಏರಿಯಾ. ಸೊ ನಮ್ಮ ಭಾರತ ದೇಶದಲ್ಲಿ ಈಶಾನ್ಯ ಭಾಗ, ಗುಜರಾತ್ನ ಕೆಲವು ಭಾಗ ಮತ್ತು ಜಮ್ಮು ಕಾಶ್ಮೀರ ಮತ್ತು ಉತ್ತರ ಭಾರತದ ಕೆಲವು ಭಾಗಗಳು ಈ ಝೋನ್ 5ಗೆ ಬರುವಂಥದ್ದು. ಸೊ ಈ ಚೇನಬ್ ಬ್ರಿಡ್ಜ್ನ ಕನ್ಸ್ಟ್ರಕ್ಷನ್ ಅಥವಾ ಈ ಒಂದು ರೈಲ್ವೆ ಬ್ರಿಡ್ಜ್ನ ಕನ್ಸ್ಟ್ರಕ್ಷನ್ ಕೂಡ ಈ ಝೋನ್ 5ಅಲ್ಲಿ ಬರುವಂಥದ್ದು. ಸೊ ಇಟ್ ಈಸ್ ವೆರಿ ಹೈಲಿ ಪ್ರೋನ್ ಟು ರಿಸ್ಕ್ ರಿಲೇಟೆಡ್ ಟು ಅರ್ತ್ಕ್ವೇಕ್ಸ್. ಸೊ ಹಾಗಾಗಿ ಭೂಕಂಪಕ್ಕೆ ಸಂಬಂಧಿಸಿದ ಒಂದು ರೀತಿಯ ವಲ್ನರಬಿಲಿಟಿ ಈ ಪ್ರದೇಶಕ್ಕೆ ಜಾಸ್ತಿ ಇದೆ. ಸೊ ಅದಕ್ಕೂ ಕೂಡ ಪೂರಕವಾಗಿ ಸಜ್ಜುಗೊಂಡು ಈ ಒಂದು ಕಾಮಗಾರಿ ನಡೀತಾ ಇದೆ. ಇಸ್ ಇಟ್ ಕ್ಲಿಯರ್? ಸೊ ಅದನ್ನು ಕೂಡ ನಾವಿಲ್ಲಿ ಗಮನದಲ್ಲಿ ಇಟ್ಕೊಬೇಕು. ಸೊ ಇದಿಷ್ಟು ಇವತ್ತಿನ ಕ್ವೆಶನ್ಸ್ಗಳು. ಸೊ ಈ ಕ್ವೆಶನ್ಸ್ಗಳು ನಿಮ್ಮ ಒಂದು ಪರೀಕ್ಷಾ ತಯಾರಿಗೆ ಹೆಲ್ಪ್ ಆಗ್ತದೆ ಅಂತ ನನ್ನ ಒಂದು ನಂಬಿಕೆ. ಸೊ ಇಷ್ಟು ಹೇಳ್ತಾ ಐ ಥಿಂಕ್ ಸೊ ಇಟ್ ಈಸ್ ಟೈಮ್ ಟು ಎಂಡ್ ದ ಕ್ಲಾಸ್. ಥ್ಯಾಂಕ್ ಯು, ಸ್ಟೇ ಸೇಫ್ ಆ್ಯಂಡ್ ಹ್ಯಾವ್ ಅ ವೆರಿ ನೈಸ್ ಡೇ.